ಈ ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಿಗರು ವಿಜಯಪುರದಲ್ಲಿ ಪ್ರತಿಭಟನೆ ಮಾಡಿದ್ರು. ಉಚ್ಚಾಟನೆಯನ್ನು ವಿರೋಧಿಸಿ. ನಿರೀಕ್ಷಿತ ಅದು. ಒಬ್ಬ ಜನಪ್ರಿಯ ನಾಯಕ, ಶಾಸಕರು, ಮಾಜಿ ಕೇಂದ್ರ ಸಚಿವರು, ಅವ್ರಿಗೆ ಬೆಂಬಲಿಗರ ತಂಡ ಇರುತ್ತೆ, ಪ್ರತಿಭಟನೆ ಮಾಡೋದು ಅದು ನಿರೀಕ್ಷಿತ. ವಿಜಯಪುರದಲ್ಲಿ ಎರಡೂ ಆಗಿದ್ದಾವೆ. ಒಂದು ಉಚ್ಚಾಟನೆಯನ್ನು ಖಂಡಿಸಿ ಪ್ರತಿಭಟನೆ, ಇನ್ನೊಂದು ಉಚ್ಚಾಟನೆ ಕರೆಕ್ಟು ಅಂತ ಠರಾವ್ ಪಾಸ್ ಮಾಡಿದ್ದಾರೆ. ಎರಡನ್ನೂ ಹೇಳ್ತೀನಿ ನಾನು. ಈ ಪ್ರತಿಭಟನೆಯ ಸ್ವರೂಪ ನೋಡಿ ನೀವು. ಗಾಂಧಿ ವೃತ್ತದಲ್ಲಿ ಪ್ರತಿಕೃತಿ ದಹಿಸುವ ಮೂಲಕ ಪ್ರತಿಭಟನೆ. ಯಾರ್ದು ಪ್ರತಿಕೃತಿ? ಯತ್ನಾಳರ ಉಚ್ಚಾಟನೆಗೆ ಕಾರಣವಾದರು ಅಂತ ಯಡಿಯೂರಪ್ಪನವರು ವಿಜೇಂದ್ರರ ಪ್ರತಿಕೃತಿ. ಇದನ್ನು ಹೇಳಕ್ಕೊಂಥರ ಇದಾಗುತ್ತೆ, ಮಾಡಬಾರ್ದು. ಹಿಂಗೆ ಪ್ರತಿಭಟಿಸುವ ಮಾರ್ಗಗಳು ಬೇರೆ ಇದ್ದಾವೆ. ಹಿಂಗ ಫೋಟೋಗೆ ಬೆಂಕಿ ಇಟ್ಟೆ, ನೋ. ಇದರ ಸುತ್ತು ಕಡೆ ಡಾನ್ಸ್ ಮಾಡಿದ್ರು. ಮಾತೆತ್ತಿದ್ರೆ ಹಿಂದುತ್ವ ಇದನ್ನ ಕಲ್ಸುತ್ತೆ ಹಂಗಿದ್ರೆ. ಹಾಂ, ರಾಘವ್ ಅಣ್ಣಿಗೇರಿ ಮಾತಾಡಿದ್ದಾರೆ ಯತ್ನಾಳ್ ಬೆಂಬಲಿಗರು. ಕೇಳಿಸ್ಕೊಳ್ಳಿ. ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ, ಯಾರು ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದರು. ಆದ್ರೆ ಈಗ ಅವರು ಬಹಳ ತಪ್ಪು ಜಾಗ ಕೈ ಹಾಕಿಬಿಟ್ರು. ಯಾಕರೆ ಹಾಕಿನಪ್ಪ ಅನ್ನಂಗ. ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ. ಇನ್ನು ಯತ್ನಾಳ್ ಬೆಂಬಲಿಗರು ಪಕ್ಷದ ಬೇರೆ ಬೇರೆ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟರು. ಸುಮಾರು 174 ರಾಜೀನಾಮೆ. ಯತ್ನಾಳ್ ಪರ ಘೋಷಣೆ ಕೂಗಿದ್ರು, ಕೆಲವರು ಅತ್ತು ಕರೆದು ಮಾಡಿದ್ರು. ಲಕ್ಷ್ಮೀ ಕನ್ನೋಳಿ BJP ಮಹಿಳಾ ಮೋರ್ಚಾ ಅಧ್ಯಕ್ಷರಂಥವ್ರು, ಸ್ಥಳೀಯ ಮಹಿಳಾ ಮೋರ್ಚಾ ಅಧ್ಯಕ್ಷರಿರಬೇಕು, ಅನೇಕ ಜನ ಕೊಟ್ಟಿದ್ದಾರೆ ರಾಜೀನಾಮೆ. ಇವತ್ತು ಕೂಡ ಇನ್ನೊಂದಷ್ಟು ರಾಜೀನಾಮೆಗಳು ಬಂದವು. ಜಿಲ್ಲಾಧ್ಯಕ್ಷರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರಂತೆ. ಯಾರು ಗುರುಲಿಂಗಪ್ಪ ಅಂಗಡಿ ಅಂತ ಜಿಲ್ಲಾಧ್ಯಕ್ಷರು. ಇವರು ವಿಜೇಂದ್ರ ಬೆಂಬಲಿಗರು. ಅಲ್ಲಿ ವರ್ಟಿಕಲಿ ಸ್ಪ್ಲಿಟ್ ಆಗಿಬಿಟ್ಟಿದೆ ಪಾರ್ಟಿ. ಯತ್ನಾಳ್ ಬೆಂಬಲಿಗರು, ವಿಜೇಂದ್ರ ಬೆಂಬಲಿಗರು ಅಂತ. ನಾನು ಹೇಳ್ತಾ ಇದ್ದೆ ಒಂದು ಸಲ ಹಿಂಗೆ ನಡ್ಕೊಂಡು ಜನಾರ್ದನ ಹೋಟೆಲ್ಗೆ ಒಂದು ದೋಸೆ ತಿನ್ನೋಣ ಅಂತ ಸಾಯಂಕಾಲ ಹೋಗ್ತಿದ್ದಾಗ ಯಾರೋ ಒಂದಷ್ಟು ಜನ ಹುಡುಗರು ಬಂದು ಸೆಲ್ಫಿ ತಗೊಳಕ್ಕೆ ಬಂದರು. ಅವರು ಅಂದರು, ನಾವು ವಿಜಯಪುರದವ್ರು ಸರ್, ನಾವು BJPಲಿದ್ದೀವಿ, ಇಂತಿಂಥ ಜವಾಬ್ದಾರಿಗಳಿದ್ದಾವೆ ನಮಗೆ ಅಂತ. ನಾನು ಸುಮ್ಮನೆ ಸಹಜವಾಗಿ ಕೇಳ್ಬಿಟ್ಟು, ಏನು ಯತ್ನಾಳ್ ಬಣ್ಣನ ವಿಜೇಂದ್ರ ಬಣ್ಣನ ಅಂತ. ಪಾಪ ಮುಖ ಸಣ್ಣದು ಮಾಡ್ಕೊಂಬಿಟ್ಟು, ಏನು ಸರ್ ನಮ್ಮ ಬಗ್ಗೆ ಹಿಂಗೆ ಆಡ್ಕೊಳ್ಳಂಗಾಯ್ತಲ್ಲ ಅಂತ. ಹಾಗಾಗಿದೆ. ಈ ಹೆಣ್ಮಗಳು ಮಾತಾಡಿದ್ದಾರೆ, ಲಕ್ಷ್ಮೀ ಕನ್ನೋಳಿ. ಸರ್, ನಾನು ಭಾವುಕಳಾಗಬಾರ್ದು ಅಂತ ಅಂದ್ಕೊಂಡೇ ಬಂದಿದ್ದೆ. ಆದ್ರೆ ಇಷ್ಟು ವರ್ಷ ನಾವೇನು ಕೆಲಸ ಮಾಡಿದ್ವಿ ಅವ್ರ ನೇತೃತ್ವದೊಳಗೆ, ಅವ್ರ ಒಂದು ಧೈರ್ಯದಿಂದ, ಅವ್ರ ಹುಮ್ಮಸ್ ತುಂಬುದ್ರಿಂದ ಮಹಿಳಾ ಮೋರ್ಚಾ ಹಿಂದೂ ಮಾಡಿದ್ದಿಲ್ಲ ಎಂದೂ. ಈಗ ಮುಂದೆ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೂ ನಾ ಇನ್ನೂ ಮುಂದೆ ಪಕ್ಷ ಕಟ್ಟಬೇಕು, ಸಾಕಷ್ಟು ಮಹಿಳೆಯರನ್ನು ಪಕ್ಷಕ್ಕೆ ಬರಮಾಡ್ಕೊಳ್ಬೇಕು, ಪಕ್ಷ ಇನ್ನಷ್ಟು ಬಲಿಷ್ಠವಾಗಿ ಮಾಡ್ಕೊಳ್ಬೇಕಂತ ನೂರಾರು ಕನಸುಗಳನ್ನ ಇಟ್ಕೊಂಡಿದ್ವಿ ನಾವು. ಇವತ್ತು ಎಲ್ಲೋ ಒಂದು ಕಡೆ ಅದನ್ನು ಮರೆ ಮಾಚುವಂತಾಯ್ತಲ್ಲ ಅನ್ನುವಂಗೆ ಅದನ್ನು ನೆನಪಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.